ದಾಸನದ ಕಟ್ಟಡ ಸಹಾಯಾರ್ಥವಾಗಿ ಇವತ್ತಿನ ದಿನ ನಮ್ಮ ಅಶೋಕ್ ಚಲವಾದಿ ಅವರ ಕುಟುಂಬ ಅವರ ಧರ್ಮಪತ್ನಿಯಾದಂಥ ಸವಿತಾ ಅಕ್ಕ ಇವತ್ತು ನಮ್ಮ ಆಶ್ರಮಕ್ಕೆ ಲಾಸ್ಟ್ ಟೈಮ್ ಬಂದು ಇಲ್ಲಿ ಕಾಮಗಾರಿಗಳನ್ನು ಎಲ್ಲ ನೋಡಿಕೊಂಡು ಹೋಗಿದ್ರು. ಇವತ್ತು ಅವರ ಒಂದು ಸೇವೆ ಅದು ಎಷ್ಟು ಅಂತೇಳಿ ಎಷ್ಟು ಕೊಟ್ಟನು ಒಂದು ಕೋಟಿ ಕೊಟ್ಟ ಸಮ ನಮಗೆ. ಯಾಕಂದ್ರೆ ಬಂದು ಇಲ್ಲಿ ಮಠ ಬಂದು ಆಶ್ರಮಕ್ಕೆ ಬಂದು ಕೇಸಿ ನಮಗೆ ಒಂದು ಕಟ್ಟಡಕ್ಕೆ ಏನು ಸ್ಲ್ಯಾಬ್ ನಿಂತೈತೆ ಈ ಸ್ಲ್ಯಾಬಿಗೆ ಇದು ಚಾಲನೆ ಕೊಟ್ಟರು. ಅದಕ್ಕೆ ಸಂಸ್ಥೆ ಪರವಾಗಿ ನಮ್ಮೆಲ್ಲ ಹಿರಿಯ ಜೀವಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸ್ತೀನಿ. ಯಾಕಂದ್ರಪ್ಪ ಅಂದ್ರೆ ನೀವು ಮಾಡಿದಂಥ ಸೇವೆ ಇದು ನಿಜವಾದ ಸೇವೆ. ಯಾಕಂದ್ರಪ್ಪ ಅಂದ್ರೆ ಇಲ್ಲಿ ಹಿರಿಯ ಜೀವಿಗಳಿಗೆ ಇಲ್ಲೆಲ್ಲ ನೋಡಿದೆ ಸೀಟಿಂದ್ರೊಳಗೆ ನಾವು ರನ್ ಮಾಡಕ್ಕೆ ಹೊಂತೀವಿ. ಅದಕ್ಕೊಂದು ಶಾಶ್ವತವಾದಂಥ ಸೂರವನ್ನು ಕಲ್ಪಿಸಾಕ ನಾವು ಪ್ರಯತ್ನ ಮಾಡಕ್ಕೆ ಹೊಂತೀವಿ ಎಲ್ಲರ ದೇವರ ಆಶೀರ್ವಾದದಿಂದ. ಅದಕ್ಕೆ ಅಣ್ಣವರು ಕೂಡ ನಮ್ಮ ದಾವಣಗೆರೆಯಿಂದ ಬಂದಾಗ ಅವರು ಕೂಡ ಒಂದು ಸಂಸ್ಥೆ ಒಂದು ಕೆಲಸಕ್ಕೆ ಅವರು ಕೂಡ ಸಹಾಯ ಮಾಡಿದರು. ಅವರು ಕೂಡ ತುಂಬ ಧನ್ಯವಾದಗಳು. ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ. ಅವರ ಜೀವನದಲ್ಲಿ ಬರ್ತಕ್ಕಂಥ ನಮ್ಮೆಲ್ಲ ಹಿರಿಯ ಜೀವಿಗಳ ಆಶೀರ್ವಾದದಾಗ ತುಂಬ ಧನ್ಯವಾದಗಳು ಅರ್ಪಿಸ್ತೀನಿ. ಅದ್ರ ಜೊತೆಗೆ ಸಚಿನ್ ಅಣ್ಣವರು ಕೂಡ ತುಂಬ ಧನ್ಯವಾದಗಳು ಅರ್ಪಿಸ್ತೀನಿ. ಯಾಕಂದ್ರಪ್ಪ ಅಂದ್ರೆ ಇವತ್ತಿನ ದಿನ ಮತ್ತೆ ಬರೀ ಹಣವನ್ನು ಕೊಡೋದು ಅಷ್ಟೇ ಅಲ್ಲದ ನಮ್ಮ ಆಶ್ರಮದ ಹಿರಿಯ ಜೀವಿಗಳಿಗೆ ಅನ್ನ ಪ್ರಸಾದಕ್ಕೆ ಇವತ್ತು 2 ಕ್ವಿಂಟಲ್ ಅಕ್ಕಿಯನ್ನು ಕೂಡ ನಮಗೆ ಸಹಾಯ ಮಾಡ್ಯಾರ. ಅದ್ರ ಜೊತೆಗೆ
ನಿಮ್ಮ ಸೇವೆ ಸದಾಕಾಲ ಇರಲಿ. ಯಾವಾಗಲೂ ನಮ್ಮ ಹಿತ ಆಶೀರ್ವಾದ ಮತ್ತು ಆರೈಕೆ ನಿಮಗೆ ಮೇಲೆ ಇರ್ತೈತೆ. ನೀವು ಯಾವಾಗ ಕರೆದ್ರೂ ಕೂಡ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದ. ರಾಘವಣ್ಣರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಭಾಳ ಒಳ್ಳೆ ಕೆಲಸ ಮಾಡಕತ್ತಾರ. ಇವತ್ತಿನ ಕಾಲದಾಗ ನಮಗೆ ಜನ್ಮ ಕೊಟ್ಟು ತಂದೆ ತಾಯಿನ ನೋಡ್ಕೊಳಕನ ಆಗಂಗಿಲ್ಲ. ತಂದೆ ತಾಯಿ ಎರಡೇ ಜೀವ, ಅವು ಹಿರಿ ಜೀವ. ಅವರು ನಮ್ಗೆ ಜನ್ಮ ಕೊಟ್ಟಿರ್ತಾರ, ಸಾಕಿ ಸಲಿವಿ ಒಂದು ಉನ್ನತ ಮಟ್ಟದ ಶಿಕ್ಷಣ ಕೊಡಿಸಿ ಎಲ್ಲ ಇದು ಮಾಡಿ ಅಂಥವ್ರಿಗೆನ ಎರಡು ಹೊತ್ತು ಊಟ, ಒಂದೆರಡು ಜೊತೆ ಬಟ್ಟೆ ಕೊಡ್ಸೋಕೆ ಆಗಲಾರ್ದ ಈ ಒಂದು ಪರಿಸ್ಥಿತಿ ಒಳಗೆ ರಾಘವಣ್ಣರು ಯಾವುದೇ ರೀತಿಯಿಂದ ಸಂಬಂಧ ಇಲ್ಲ, ರಕ್ತ ಸಂಬಂಧ ಇಲ್ಲ, ಏನಿಲ್ಲ. ಅಂಥವ್ರನ್ನೆಲ್ಲರನ್ನ ಗೂಡಾಕೊಂಡು ಅವ್ರಿಗೊಂದು ನೆಲೆ ಅಂತ ಮಾಡಿ, ಒಂದು ಸೂರು ಅಂತ ಮಾಡಿ ಅವ್ರಿಗೆ ಬಟ್ಟೆ ನೋಡ್ಕೊತಾರಪ್ಪ ಅಂತಂದ್ರೆ ನಾವೆಲ್ಲರೂ ಇನ್ನು ಮುಂದೆ ಯಾರ್ಯಾರು ನಿಮಗೇನು ಸಹಾಯ ಮಾಡೋಕ್ಕಾಗುತ್ತೋ ದಯವಿಟ್ಟು ಇದು ನವಜೀವನ ವೃದ್ಧಾಶ್ರಮಕ್ಕೆ ಬಂದು ಸಹಾಯ ಮಾಡಿರಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ರಾಘವಣ್ಣರಿಗೆ ತುಂಬ ಧನ್ಯವಾದಗಳು. ದೇವರು ಇದೇ ರೀತಿ ಶಕ್ತಿ ಕೊಂಡವರಿಗೆ ನಾವು ನಮ್ಗೆ ಏನೇ ಬಂದ್ರೂ ಯಾವತ್ತಾದ್ರೂ ಏನು ಸಹಾಯ ಬೇಕಾದ್ರೂ ಕೇಳ್ರಣ, ನಾವು ನಿಮ್ಮ ಮುಂದಿರ್ತೀವಿ ಅಂತ ನಾನು ಹೇಳ್ತೀನಿ. ನಮಸ್ಕಾರ.